ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ PD ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇಂಡಿಯನ್ ಪೋಸ್ಟ್ ಕಡೆಯಿಂದ ಜಾಬ್ ನೋಟಿಫಿಕೇಷನ್ ಕಾಲ್ ಆಗಿದೆ. ಎಲ್ಲರಿಗೂ ಇದೊಂದು ಸುವರ್ಣ ಉದ್ಯೋಗಾವಕಾಶ ಅಂತ ಹೇಳ್ಬೋದು. ಫ್ರೆಂಡ್, ಯಾರೆಲ್ಲ ಎಲಿಜಿಬಲ್ ಇರ್ತೀರಾ ಈ ಎಕ್ಸಾಮ್ನ ತೊಗೊಳಕ್ಕೆ, ಮತ್ತು ಏನು ಎಜುಕೇಷನ್ ಇರಬೇಕು, ಹಾಗೆಯೇ ಅಪ್ಲಿಕೇಶನ್ ಸಲ್ಲಿಸೋಕ್ಕೆ ಡೇಟ್ ಯಾವಾಗ, ಮತ್ತು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಯಾವಾಗ, ಹಾಗೆ ಏನು ಸ್ಯಾಲ್ರಿ ಇರುತ್ತೆ, ಸೆಲೆಕ್ಷನ್ ಪ್ರೋಸೆಸ್ ಏನು, ಎಲ್ಲ ಕಂಪ್ಲೀಟ್ನ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಫ್ರೆಂಡ್. ಆದ್ದರಿಂದ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಟ್ಟು ನೋಡಿ. ವಿಡಿಯೋ ವಿಷಯಕ್ಕೆ ಬರೋದ ಲೆಟ್ಸ್ ಬಿಗಿನ್ ದ ವಿಡಿಯೋ ಫ್ರೆಂಡ್ಸ್. ನಾನು ಹೇಳಿದಾಗೆ ಇದು ಇಂಡಿಯನ್ ಪೋಸ್ಟಿಂದ ಕಾಲಾಗಿರೋ ಜಾಬ್ ನೋಟಿಫಿಕೇಷನ್. ಮತ್ತು ಈ ಎಕ್ಸಾಮ್ನ ನೀವು ತೊಗೋಬೇಕು ಅಂದರೆ 10th ಪಾಸ್ ಆಗಿರಬೇಕು ಫ್ರೆಂಡ್ಸ್. SSLC ಕಂಪ್ಲೀಟ್ ಆಗಿದರೆ ನೀವು ಈಸಿಯಾಗಿ ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಯಾವಾಗಿಂದ ಸಲ್ಲಿಸ್ಬೋದು ಅಂತ ನೋಡೋದಾದ್ರೆ ಫ್ರೆಂಡ್ಸ್, ನೀವು ಜನವರಿ 28ರಿಂದ ಜನವರಿ 28ಯಿಂದ ಅರ್ಜಿ ಸಲ್ಲಿಕೆ ಆರಂಭ ಆಗ್ತಿದೆ. ಯಾರೆಲ್ಲ 10th SSLC ಕಂಪ್ಲೀಟ್ ಆಗಿದೆ, ಪಾಸ್ ಆಗಿದೆ, ಅವರೆಲ್ಲ ಅರ್ಜಿ ಸಲ್ಲಿಸ್ಬೋದು. ಹಾಗೆ ಏನು ಸ್ಯಾಲ್ರಿ ಇರುತ್ತೆ ಅಂತ ನೋಡೋದಾದರೆ 19,900ರಿಂದ ಸ್ಟಾರ್ಟಿಂಗು 63,000 ತನಕ ಸ್ಯಾಲ್ರಿ ಇರುತ್ತೆ ನಿಮಗೆ. ಈ ಎಕ್ಸಾಮ್ನ ನೀವು ಪಾಸಾಗಿ ಪೋಸ್ಟು ಆದರೆ ನಿಮಗೆ ಈ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ. ಆದ್ದರಿಂದ ನೀವು ಜನವರಿ 28ರಂದು ಅರ್ಜಿ ಸಲ್ಲಿಸ್ಬೋದು. ಮತ್ತು ಕೊನೆಯ ದಿನಾಂಕ ಬಂದು 19 ಫೆಬ್ರವರಿ 2024 ಇರುತ್ತೆ. ಅದರೊಳಗೆ ನೀವು ಅರ್ಜಿನ ಸಲ್ಲಿಸಿ ಅಪ್ಲಿಕೇಶನ್ ಫೀಸು ಏನಿದೆ ಅದನ್ನು ಪೇ ಮಾಡಬೇಕು. ಇಲ್ಲ ಅಂದರೆ ನಿಮಗೆ ಎಕ್ಸಾಮ್ ಕೂರೋಕ್ಕೆ ಎಲಿಜಿಬಲ್ ಇರಲ್ಲ. ಆದ್ದರಿಂದ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಏನಿದೆ ಅಪ್ಲಿಕೇಶನ್ ಫೀಸು ಪೇ ಮಾಡ್ಕೊಬಿಡಿ. ನೀವು ಆಮೇಲೆ ಪೇ ಮಾಡೋಕ್ಕೆ ಹೋದಾಗ ಸರ್ವರ್ ಇಶ್ಯೂ ಇರುತ್ತೆ, ಲಾಸ್ಟಲ್ಲಿ ಕೊನೆ ಮೂಮೆಂಟಲ್ಲಿ ಆಗುತ್ತಿಲ್ಲ. ಅದರಿಂದ ಅಪ್ಲಿಕೇಶನ್ ಹಾಕಿದ ತಕ್ಷಣ ಏನಿದೆ ಅಪ್ಲಿಕೇಶನ್ ಫೀಸು ಅದನ್ನು ಪೇ ಮಾಡ್ಕೊಬಿಡಿ ಫ್ರೆಂಡ್ಸ್. ಮತ್ತು ಏಜ್ ಲಿಮಿಟ್ ಬಂದು ಇದಕ್ಕೆ 18 ಇಯರ್ಸ್ ಎಬೋ ಇರಬೇಕು, 18 ವರ್ಷ ಮೇಲಿರಬೇಕು. ಹಾಗೆಯೇ 56 56 ವರ್ಷ 56 ವರ್ಷದೊಳಗಿರಬೇಕು ಫ್ರೆಂಡ್ಸ್. 56 ವರ್ಷದ ಮೇಲಿದ್ರೆ ಎಲಿಜಿಬಲ್ ಇರೋಲ್ಲ. 18ರಿಂದ 56 ವರ್ಷದ ಒಳಗಿದ್ರೆ ನೀವು ಈಸಿಯಾಗಿ ಈ ಉದ್ಯೋಗಕ್ಕೆ ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳ್ತಾಯಿದ್ದೀನಿ. ಆದ್ದರಿಂದ ಇದೇ ಥರ ಹೊಸ ಜಾಬ್ ನೋಟಿಫಿಕೇಷನ್ಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರೆಲ್ಲ ವಿಡಿಯೋ ನೋಡಿ ಇಷ್ಟ ಆಯಿತು ನಿಮಗೆ, ಅವರೆಲ್ಲ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಬರೀಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.